ರಾಜ ನನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಕಡಿಯೋ ಟೈಮಿನಲ್ಲಿ ಬೆಂಡು ಬತ್ತ ಫೇಲ್ ಆಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೆಸ್ಟ್ ಲವ್, ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕೊಯ್ದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ಹೀಗ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂದಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಇನ್ನೊಂದ್ಸಲ ಕನ್ನಡದ ತಂಟೆಗೆ ಬಂದ್ರೆ ಸಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಕನ್ನಡ ಅರ್ಥ ಆಯ್ತಾ? ಇಲ್ದಿದ್ರೆ ಕಲ್ತ್ಕೋ, ಕನ್ನಡ ಕಲ್ತ್ಕೋ. ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಕನ್ನಡ ತಾಯಿಗೆ ನನ್ನನ್ನು ಎಷ್ಟು ದೊಡ್ಡವ್ರು ಹೇಳ್ತವ್ರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆಲೆ ಉಸಿರು. ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೋಣೆಯುಸಿರು ಎಳೆದಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಗೆ ಪ್ರಾಣವತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು 100 ಯುಗ.
ಯಾವುದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆಯ ಬೆಳಕಾಗಿದ್ದನು. ನಟನೆ, ನಿರ್ಮಾಣ, ನಿರೂಪಣೆ, ನೃತ್ಯ, ಗಾಯನದ ಭಂಡಾರವಾಗಿದ್ದರೂ ಕನ್ನಡಿಗರಿಗೆ ಆತ ಮುಕ್ತ ಮನಸ್ಸಿನ ನಗುಮುಖದ ವಿನಯ ತುಂಬಿದ ಪ್ರೀತಿಯ ಅಪ್ಪು. ಆಕಾಶದಿಂದ ಪೃಥ್ವಿಯವರೆಗೆ ಅರಸುವಾಗಿಯೇ ಬಾಳಿದ ಯುವರತ್ನ ಪರಮಾತ್ಮನ ಚಕ್ರವ್ಯೂಹದಲ್ಲಿ ಸಿಲುಕಿ ಅಮರನಾದರೂ ವೀರ ಕನ್ನಡಿಗರ ಹೃದಯ ಸಿಂಹಾಸನ ಈ ರಾಜಕುಮಾರನಿಗೆ ಯಾವಾಗಲೂ ಸ್ವಂತ. ಜೊತೆಗಿರದ ಜೀವ ಎಂದಿಗೂ ಜೀವಂತ. ನೀನಂಬಿ ಬದುಕೋಕಂತ ಯುವರಾಜನ ಎಲೆಮರೆ ತಾಯಿಯಂತೆ ಸಮಾಜಮುಖಿಯಾಗಿ ಬಾಳಿದ ಯುವರತ್ನ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಭಾವಪೂರ್ಣ ನಮನ. ಎಲ್ಲರಲ್ಲೂ ಈಗ 1 ನಿಮಿಷ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಅಪ್ಪುವಿನ ಆತ್ಮಕ್ಕೆ ಶಾಂತಿ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.